ಅಂತ ಇದ್ದಾರೆ. ಒಂದು ಕಡೆ ಏನು ಅಂತಂದರೆ ಈಗ ಹುಬ್ಬಳ್ಳಿಯಲ್ಲಿ ಮತ್ತು ಸೇರಿದಂತೆ ದಾವಣಗೆರೆಯಲ್ಲಿ ಕೂಡ ಪ್ಲಾನ್ ಮಾಡ್ತಾರೆ. ಹಿಂದುಳಿದ ವರ್ಗದ ಒಂದು ಸಮಾವೇಶ ಮಾಡಲಿಕ್ಕೆ ಸಿದ್ದರಾಮಯ್ಯ ಪಡೆ ಏನಾಗಿದೆ ಶುರು ಮಾಡಿದ್ದಾರೆ. ನೋಡಿರಿ, ಯಾವಾಗಲೂ ರಾಜಕಾರಣ ಹೆಂಗಿದೆ ಅಂದರೆ ಶಕ್ತಿ ಪ್ರದರ್ಶನ ಇವತ್ತು ಅವಶ್ಯ ಇದೆ. ಶಕ್ತಿ ಪ್ರದರ್ಶನ ಮಾಡದೇ ಇದ್ದರೆ ಅದು ನಾಯಕತ್ವ ಗುರುತು ಹಿಡಿಲಿಕ್ಕೆ ಆಗೋದಿಲ್ಲ. ಇವತ್ತು ಸಿದ್ದರಾಮಯ್ಯನವರು ತಮ್ಮ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಅವ್ರಿಗೆ ಅಧಿಕಾರ ಇದೆ. ನನ್ನ ಶಕ್ತಿ ಇದೆ ಅಂತ ಅವ್ರು ತೋರಿಸ್ಬೇಕಂತ ಅವ್ರದ್ದು ಇದೇ ಇದೆ. ಅದಕ್ಕಾಗಿ ಡಿ ಕೆ ಶಿವಕುಮಾರ್ಗೂ ಇದ್ದರೂ ಅವ್ರು ತೋರಿಸಲಿ. ಉತ್ತರ ಕನ್ನಡದ ಡಿ ಕೆ ಶಿವಕುಮಾರ್ ತೋರಿಸಲಿ ನೋಡೋಣ. ಬಿಜಾಪುರಕ್ಕೆ ಬಂದೆ ಅಪ್ಪನಾಗಿ ಹೋಗ್ಯದ ಪುಣ್ಯಾತ್ಮ. ಬಹುಶಃ ತಿಳ್ಕೊಂಡಿದ್ರು ನನಗೇ ಜಯಕಾರ ಹಾಕ್ತಾರೆ, ಸಿದ್ದರಾಮಯ್ಯನವ್ರಿಗಿಂತ ಹೆಚ್ಚು ಜಯಕಾರ ನನಗೆ ಹಾಕ್ತಾರಂತಂದ್ರೆ ಯಾರೂ ಹಾಕಲಿ. ಅದಕ್ಕೆ ಶಕ್ತಿ ಪ್ರದರ್ಶನ ಸಿದ್ದರಾಮಯ್ಯನವ್ರು ಮಾಡ್ತಾರೆ. ನಾವು ಶಕ್ತಿ ಪ್ರದರ್ಶನ ಮಾಡೋದಿಲ್ಲ, ನಾವು ದುಡ್ಡು ಕೊಟ್ಟು ತರೋದಿಲ್ಲ. ಆ ಜನನೇ ಬಂದು ಶಕ್ತಿ ತೋರಿಸ್ತಾರೆ. ಯತ್ನಾಳಿಂದ ನಾವು ಅದಿವತ್ತೇಳಿ ಇದು ಜನಪ್ರಿಯತೆ ಜನ ಕೊಡ್ತಾರೆ. ಜನಪ್ರಿಯತೆ ರೊಕ್ಕ ಕೊಟ್ಟು ರೂಪಾಯಿ ಕೊಟ್ಟು ಬಂಗಾರ ಅಂಗಡಿ ಖರೀದಿ ಮಾಡ್ಲಿಕ್ಕಾಗೋದಿಲ್ಲ. ಜನಪ್ರಿಯತೆನೇ. ಅದಕ್ಕೆ ಪಾಪ ಅವರಿಗೆ ಮೊನ್ನೆ ನಾನು ನೋಡೋದು ದುರ್ಗುಟ್ಟಿ ನೋಡಿದ್ರೆ ನೀ ಹಿಂಗೆ ಹಾಕೊಂಡು ನೋಡ್ತೀವಿ ಚಿನ್ನ ನಂಗೆ ಹಾಡಾಡ್ಯಾರಲ್ಲ, ಅದು ಬರೋಬ್ಬರಿ. ಸರ್, ಈಗ ಬಳ್ಳಾರಿ ಪ್ರಕರಣನ CID ಕೊಟ್ಟಿದ್ದಾರೆ, ಆದರೆ ಅದು CBI ಅವ್ರು ಹೇಳಿದ ಸತ್ಯ ಇದೆ. ನಿಪಕ್ಷಪಾತವಾಗಿ ತನಿಖೆ ಆಗಬೇಕಾದ್ರೆ CBI ಕೊಡಬೇಕು. ಯಾಕಂದರೆ COD ಏನಾಗ್ತದೆ, ಕರ್ನಾಟಕ ಸರ್ಕಾರದ ಕಪಿಮುಷ್ಟಿಯಲ್ಲಿದೆ. ಏನಾಯಿತು ಮೈಸೂರು ನಗರಾಭಿವೃದ್ಧಿದು ಒಬ್ಬ SP ಒಳಗೆ ಕರಿತಾನೆ, ಕರೆದು ಸುಮ್ಮ ಸರ್ ಏನು ಮಾಡೋದು ಸರ್, ಅನಿವಾರ್ಯ ಸರ್, ಕೋರ್ಟ್ ಆಗಿರೋತ್ತು ತಮ್ಮನ್ನ ಕರೆದಿದ್ದು ಭಾಳ ದೊಡ್ಡ ನನಗೆ ಶಾಕ್. ಏನಿಲ್ಲ ಏನು ಮತ್ತೇನು ನಡೆಸಿದೀಯಾ ಹಿಂಗೆ ಮಾತಾಡಿ ಹೊರಗೆ ಬಂದ್ರೆ ಹಲ್ಟೆ ಹೊಡೆದು ಹಂಗೆ ಆಗ್ತದೆ. ಅವ್ನು ನಿರಪರಾಧಿಯತೆ ಘೋಷಣೆ ಮಾಡ್ತಾರೆ. ಇವತ್ತೇ ಹೇಳ್ತೀನಿ ನಾನು, ಅವನು ಗುಂಡಾಲತ್ತೂ ಹೇಳ್ತಾರೆ, ಅವ್ನು ಪಿಸ್ತೂಲೆಲ್ಲ ಹೇಳ್ತಾರೆ. ಅದಕ್ಕೆ ಜನಾರ್ದನ ರೆಡ್ಡಿ ಶ್ರೀರಾಮುಲು ಹೇಳಿದ್ದನ್ನು ನಾನು ಸಮರ್ಥನೆ ಮಾಡ್ತೀನಿ. ಅದು CBIಗೆ ಕೊಡಬೇಕು. ಅದು ಕಾಂಗ್ರೆಸ್ನವ್ರು ಹಾಕಿದ ಗುಂಡಿದೆ. ತಮ್ಮ ಸ್ವಂತ ಕಾರ್ಯಕರ್ತನ ಹೊಡೆಯುವಂಥ ನೀಚ ಕೃತ್ಯ ಕಾಂಗ್ರೆಸ್ನವ್ರು ಮಾಡ್ಯಾರ. ಮುಂದಿನ ದಿನಗಳಲ್ಲಿ ನಾ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಒಂದು ವಿನಂತಿ ಮಾಡ್ಕೋತೀನಿ, ನಿಮ್ಮನ್ನು ರಕ್ಷಣೆ ಮಾಡ್ಲಿಕ್ಕೆ ಯಾರೂ ಇಲ್ಲ. ನಿಮಗೆ ಹೊಡಿಲಾಕತ್ತಾರವ್ರು ಅಂದ್ರೆ ಇಶ್ಯೂ ಮಾಡಬೇಕಾಗಿತ್ತು, ಫೇಲ್ ಆದರು. ಅದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಮುಂದಿನ 2028 ಒಳಗೆ ಆರಾಮ್ ನೀವು ಮನ್ಯಾಗ ಮಕ್ಕೋರಿ. BJP 150 ಸೀಟ್ ಬರ್ತದೆ. ಇನ್ನೊಂದು ಆಡಿಯೋ ಲೀಕ್ ಆಗಿದೆ ಸರ್. ಏನು ಆಡಿಯೋ ವಿಡಿಯೋಗಳನ್ನು ಬೇಕಾದಷ್ಟು ತಿದ್ದಬಹುದು. ಅದು ನಕಲಿನೂ ಇರ್ಬೋದು, ಸತ್ಯನೂ ಇರ್ಬೋದು. ಅದು ಅದರದ್ದು ವಿಶ್ವಾಸಾರ್ಹತೆ ಕಡಿಮೆ. ಈಗ ಯಾರ್ಯಾರು ಮುಖ ತೊಗೊಂಡು ದಿನ ನೋಡ್ತಿರಲ್ಲ ಇದ್ರಾಗ ಬರ್ತಾವೆ. ಏನರೋ ಲಾಲೂ ಪ್ರಸಾದ್ ಯಾದವ್, ಮೋದಿಯವರು, ನಮ್ಮ ನಿತೀಶ್ ಕುಮಾರು, ಅಲ್ಲಿಂದ ಇನ್ನೊಬ್ರು ಯಾರು ಯೋಗಿ ಆದಿತ್ಯನಾಥರು, ಎಲ್ಲರದು ಬರ್ತಾವೆ. ಅವೆಲ್ಲ ಸತ್ಯ. ಮತ್ತು ಧ್ವನಿ ನೋಡಿದ್ರೆ ಹಂಗೆ ಅದಾವೆ. ಅದಕ್ಕೆ ಅವೆಲ್ಲ ನಂಬಲಿಕ್ಕೆ ಆಗೋದಿಲ್ಲ. ವಿಡಿಯೋ ಆಡಿಯೋ CD ಫ್ಯಾಕ್ಟ್ರಿಗಳು ಅದಾವ ಅಂತ ಹೇಳೀನಿ. ಅವು ಮೇಲೆ ತಯಾರು ಮಾಡ್ತಿರ್ತಾವೆ. ಮತ್ತು ಅಂಜಿಸ್ಲಾಕ ಪ್ರಯತ್ನ ಮಾಡ್ಯಾರ ಇಲ್ಲಿ ಕುಮಾರಸ್ವಾಮಿ ಅವ್ರನ್ನ. ಏನಿಂದು CD ಇದೆ, ವಿಡಿಯೋ ಇದೆ, ಇಂಥ ಹಲ್ಕ ಕೆಲಸ ಬಿಟ್ಟು ರಾಜಕಾರಣ ಎದ್ರ ಮ್ಯಾಗ ನಡಿಬೇಕಂದ್ರೆ ಅಭಿವೃದ್ಧಿ ಮ್ಯಾಗ. ಭ್ರಷ್ಟಾಚಾರ ಮಾಡಿದ್ರ ಮ್ಯಾಗ ನಡಿಬೇಕು. ಅವ್ರ ಜೋಡ ಮಕ್ಕೊಂಡಿದ್ದು, ಇವ್ರ ಜೋಡ ಮಕ್ಕೊಂಡಿದ್ದು. ನೀವೇನು ಎಲ್ಲರೂ ಮಕ್ಕೋತೀರಲ್ಲ, ನೀವು ಏನು ಸಾಚಾದ್ದೀರ? ಈ CD ಇಟ್ಕೊಂಡವ್ರು ದಿನ ಮಕ್ಕೋತಾರೆ. ಅವ್ರೇನು ಸಾಚ ನನ್ನ ಮಕ್ಕಳು ಅದಾರ. ಇಂಥ ಹಲ್ಕ ಕೆಲಸ ಬಿಟ್ಟು ಜನರಿಗೆ ಒಳ್ಳೆಯ ಕೆಲಸ ಮಾಡಿ ನಾ ಇಂಥದ್ದು ಮಾಡೀನಪ್ಪ. ಕಾಂಗ್ರೆಸ್ನವರು ಇಂಥದ್ದು ಕೆಟ್ಟ ಮಾಡ್ಯಾರ, ನಾವು ಬಂದ್ರೆ ಹಿಂಗೆ ಮಾಡ್ತೀವಿ. ಇದನ್ನು ಹೇಳ್ರಿ ಬಿಟ್ಟು ಇಂಥ ವಿಡಿಯೋ ಆಡಿಯೋದಿಂದ ಏನೂ ಆಗೋದಿಲ್ಲ. ಈಗ ಯಾಕೆ ಹಿಂದೂ ಸಮ್ಮೇಳನ ನಡೀತಾರೆ ಮತ್ತು ಏನು ಇದು ಉದ್ದೇಶ ಏನು ಅಂತ ನೀವು ಪಾಲ್ಗೊಳ್ತೀರ ಅಂತ? ನೋಡಿ, ಹಿಂದೂಗಳ ಸಂಘಟನೆ ಆಗಬೇಕು. ಇವತ್ತು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಹತ್ಯೆ ಆಗ್ತಾಯಿದೆ. ಕರ್ನಾಟಕದಲ್ಲಿ ಬಾಂಗ್ಲಾದೇಶಿಯರು, ರೋಹಿಂಗ್ಯಾಗಳು ದೊಡ್ಡ ಸಂಖ್ಯೆ ಇರೋದ್ರಿಂದ ಒಂದೊಂದು ದಿವಸ ಕರ್ನಾಟಕನೂ ಬಾಂಗ್ಲಾದೇಶದಲ್ಲಿ ಆದಂಥ ಪರಿಸ್ಥಿತಿ, ಪಶ್ಚಿಮ ಬಂಗಾಳದಲ್ಲಿ ಆದಂಥ ಪರಿಸ್ಥಿತಿ, ಕೇರಳದಲ್ಲಿ ಆದ ಪರಿಸ್ಥಿತಿ ಹಿಂದೂಗಳಿಗೆ ಬರಬಾರ್ದು ಅಂತೇಳಿ ಹಿಂದೂಗಳು ಸಂಘಟಿತರಾಗಬೇಕು. ಏನು ಇವತ್ತು ಬಾಂಗ್ಲಾದೇಶದಲ್ಲಿ ಆದಂಥ ಘಟನೆಗಳಿಂದ ನಾವು ಎಚ್ಚೆತ್ತುಕೊಂಡು ಮುಂದಿನ ದಿವಸಗಳಲ್ಲಿ ನಮ್ಮ ಸನಾತನ ಧರ್ಮ ಭಾರತ ಉಳಿಲಿಕ್ಕೆ ಇಂಥ ಒಂದು ಸಂಘಟನೆಗಳು ಭಾಳ ಜನಜಾಗೃತಿ ಅವಶ್ಯ ಇದೆ. ಎಲ್ಲೆಲ್ಲಿ ನನಗೆ ಸಾಧ್ಯತೆ ಎಲ್ಲ ಹಿಂದೂ ಸಂಘಟನೆಗಳ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತೇನೆ. ಈಗಾಗಲೇ ನನಗೆ ಆ ಹಿಂದೂ ಸಂಘಟನೆ ಮಾಡುವಂಥ ಏನು ಪ್ರಮುಖರದಾರ ಸಂಪರ್ಕ ಮಾಡ್ಯಾರ. ಮೊನ್ನೆ ಗೋಶಾಲೆಯಲ್ಲಿ ಒಂದು ಸಭೆ ಆಗಿದೆ. ಅವರು ಎಲ್ಲ ಸಭೆಯಲ್ಲಿ ಎಲ್ಲೆಲ್ಲಿ ನಿಮ್ಗೆ ಸಾಧ್ಯತೆ ಅದರಲ್ಲಿ ಫೆಬ್ರವರಿಯಲ್ಲಿ ಒಂದು ಯಾವುದೋ ತಾರೀಕಿಗೆ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕಂತ ಮಾಡಿದ್ದೀವಿ. ಅವಾಗೂ 24 ತಾರೀಕಿಗೆ
ದೊಡ್ಡ ಪ್ರಮಾಣ ಮಾಡ್ಬೇಕಂತ ಮಾಡಿದ್ದೀವಿ. ಎಲ್ಲ ಕಡೆನೂ ಇಡೀ ರಾಜ್ಯದಲ್ಲಿ ಎಲ್ಲೇ ಹಿಂದೂ ಸಂಘಟನೆಗಳು, ಇವತ್ತು ನಾನು ಫೆಬ್ರವರಿ 13ನೇ ತಾರೀಕಿಗೆ ಬೈಂದೂರಿಗೆ ಹೋಗ್ತಾಯಿದ್ದೀನಿ. ಅಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಅಲ್ಲಿಯ ಕೆಲವೊಂದು ಊರನ್ನು, ಬಸರೂರು ಅನ್ನೋಂಥ ಊರನ್ನು ಈ ಒಂದು ಇದರದಿಂದ ಮುಕ್ತ ಮಾಡಿದಂಥ ಒಂದು ಗ್ರಾಮ ಅಂತೇಳಿ ಅವರೆಲ್ಲ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಒಂದು ಕೃತಜ್ಞತೆ ಸಲ್ಲಿಸುವ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಹಿಂದೆಯಲ್ಲಿ ದೇವೇಂದ್ರ ಫಡ್ನವೀಸ್ ಅವರು ಬಂದಿದ್ದರು, ಗೋವಾ ಮುಖ್ಯಮಂತ್ರಿಗಳು ಬಂದಿದ್ದರು. ಈ ಸಲ ನನ್ನನ್ನು ಆಹ್ವಾನ ಮಾಡಿದ್ದಾರೆ, ನಾಳೆ ಹೋಗ್ತಾಯಿದ್ದೆ. ಏನಿಲ್ಲ ನೋಡಿ, ಅವರು ರಾಜ್ಯದ ಮುಖ್ಯಮಂತ್ರಿಗಳು. ಯಾವಾಗಲೂ ಒಂದಂತರೂ ನಾವು ತಿಳ್ಕೋಬೇಕು, ಸಿದ್ದರಾಮಯ್ಯನವರು ಕರ್ನಾಟಕದ ಮುಖ್ಯಮಂತ್ರಿ, ಕಾಂಗ್ರೆಸ್ ಮುಖ್ಯಮಂತ್ರಿ ಅಲ್ಲ. ನಮ್ಮ ಪ್ರಧಾನಮಂತ್ರಿಗಳು BJP ಪ್ರಧಾನಮಂತ್ರಿಗಳಲ್ಲ, ಅವರು ನಮ್ಮ ದೇಶದ ಪ್ರಧಾನಮಂತ್ರಿಗಳು, ಯಾವುದೇ ಪಕ್ಷದವರಿರಲಿ. ಇವತ್ತು ನಾವು ಪ್ರಧಾನಮಂತ್ರಿಗಳಿಗೆ ಎಷ್ಟು ಗೌರವ ಕೊಡಬೇಕು, ಕಾಂಗ್ರೆಸ್ನವರು ಅಟ್ಟೆ ಕೊಡಬೇಕು, ಕಮ್ಯುನಿಸ್ಟರು ಅಟ್ಟೆ ಕೊಡಬೇಕು, ಎಲ್ಲ ಪಕ್ಷದವ್ರ ಜವಾಬ್ದಾರಿ ಇದೆ. ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ಗೌರವ ಕೊಡುವಂಥದ್ದನ್ನು ಅವ್ರು ಕಲಿಬೇಕು. ನಾ ಹೆಂಗೆ ಸಿದ್ದರಾಮಯ್ಯನವ್ರಿಗೆ ಗೌರವ ಕೊಡುವಂಥದ್ದು ಮಾಡಿದ್ದೀನಿ, ಕಾಂಗ್ರೆಸ್ನವ್ರ ಕಡೆಯಿಂದ ನಾನು ಅದೇ ಅಪೇಕ್ಷೆ ಮಾಡ್ತೀನಿ. ನಮ್ಮ ಪ್ರಧಾನಮಂತ್ರಿಗಳಿಗೆ, ಭಾರತದ ಪ್ರಧಾನಮಂತ್ರಿಗೆ ಗೌರವ ಕೊಡುವಂಥ ಒಂದು ದೊಡ್ಡ ಗುಣ ಅವ್ರು ಬೆಳೆಸೋಲ್ಲ ಅಂತೇಳಿ ಅವ್ರಿಗೆ ಸಲಹೆ ಕೊಡ್ತೀನಿ. ಇದು ಭಾಳ ಜನಕ್ಕೆ ಉರಿದಿದೆ ಉರಿದೇ ನೋಡ್ರಿ. ಹೆಂಗಿದೆ ಅಂದರೆ, ಇವತ್ತು ಸಿದ್ದರಾಮಯ್ಯನವರು ಬಂದಾಗ ಜನರ ಪ್ರೀತಿ ವಿಶ್ವಾಸ ನೋಡಿದ್ರು. ಅವರು ಮೊದಲೇನೋ ಕೆಲವು ಮಂದಿ ಹೋಗಿ ಸುಳ್ಳು ಹೇಳಿರ್ತಾರೆ, ಯತ್ನಾಳದೇನೂ ಇಲ್ಲ, ಜೀರೋ ಅದಾನೆ, ಹಂಗದಾನೆ, ಹಿಂಗದ ಅಂತ ಹೇಳಿರ್ತಾರೆ. ಇಲ್ಲೆಲ್ಲ ಜನರ ಪ್ರತಿಕ್ರಿಯೆ ನೋಡಿದಾಗ ಅವ್ರಿಗೂ ಅನ್ನಿಸ್ತದೆ, ಈ ಒಬ್ಬ ಜನಪ್ರಿಯ ಅದಾನಪ್ಪ. ಮತ್ತು ನಾನು ಆ ಏನು ಅವತ್ತಿನ ಸರ್ಕಾರಿ ಕಾರ್ಯಕ್ರಮದಾಗ ನಾನೇ ಯಾರನ್ನೂ ಕರ್ಕೊಂಡು ಹೋಗಿರಲಿಲ್ಲ. ಎಲ್ಲ ಕಾಂಗ್ರೆಸ್ಸಿನ MLAಗಳು, ಮಂತ್ರಿಗಳು ಕರ್ಕೊಂಡು ಬಂದು ಜನ ಇದ್ದರು. ಅವರೇ ಜನ ಕೇಕೆ ಹಾಕಿದ್ರೆ, ಕೂಗು ಹೊಡೆದ್ರೆ ನಾನು ಅದಕ್ಕೆ ಬಾಧ್ಯಸ್ಥಲ್ಲ. ಆದರೆ ಜನರ ಪ್ರೀತಿ ವಿಶ್ವಾಸ ಇದೆ. ಆ ಪಾರ್ಟಿ ಒಳಗೆ ಸಿದ್ದರಾಮಯ್ಯನವ್ರ ಬಗ್ಗೆ ಪ್ರೀತಿ ಇರ್ಬೋದು, ನನಗೆ ಯತ್ನಾಳನ ಮ್ಯಾಗೆ ಅವ್ರ ಪ್ರೀತಿ ಇರ್ಬೋದು. ಅದಕ್ಕೆ ಸಿದ್ದರಾಮಯ್ಯನವ್ರು ಹೇಳಿದ್ರಲ್ಲ, ಅವ್ರ ಫ್ಯಾನು ನಮ್ಮ ಫ್ಯಾನು ಒಂದೇ ಅದಾರ್ತಾಳೆ. ಬಿಜಾಪುರ ನಮ್ಮ ಫ್ಯಾನ್ ಆಗ್ತಾರೆ, ಬೇರೆ ಕಡೆ ಸಿದ್ದರಾಮಯ್ಯ ಫ್ಯಾನ್ ಆಗ್ತಾರೆ. ಫ್ಯಾನ್ ಆಗೋದ್ರಿಂದ ನಾನು ಫ್ಯಾನ್ ತಿರುಗಿಸ್ಲಾಕ ನಾನು ಬರೋದಿಲ್ಲ. ಫ್ಯಾನ್ ಅದು ತಾನೇ ತಿರುಗ್ತೈತೆ, ನಾನು ಏನು ಮಾಡಿ. ಸರ್, ಅದು ಕಾಂಗ್ರೆಸ್ ಜಿಲ್ಲಾ ನಾಯಕರಿಗೆ DK ಶಿವಕುಮಾರ್ ಕರೆದು ಬೈದ್ರಂತೆ. ಇಂಥ ಕಾರ್ಯಕ್ರಮದಲ್ಲಿ ಯತ್ನಾಳ್ ಅವರು ಇಷ್ಟು ಹೊಗಳ್ತಾರಂದ್ರೆ ನಮ್ಗೆ ಎಷ್ಟು ಮುಜುಗರ ಆಗುತ್ತೆ. ಮತ್ತು ಯತ್ನಾಳು ನೋಡಿ, ಯತ್ನಾಳು ಯಾರು ಹೊಗಳ್ಯಾರ? ಮುಖ್ಯಮಂತ್ರಿಗಳು ಅವರೇನು ಹೊಗಳಿಲ್ಲ, ಅವ್ರು ಯಾವುದು ಹೊಗಳಿಕೆ ಮಾತು ಹೇಳಿಲ್ಲ. ಹೊಗಳಿದವ್ರು ಯಾರು ಅದಾರ? ಜನ ವೇದಿಕೆ ಮೇಲಿದ್ದವ್ರು ಯಾರೂ ಹೊಗಳಿಲ್ಲ. ಏನು MB ಪಾಟೀಲ್ ಹೊಗಳ್ಯಾರ? ದ ಗ್ರೇಟ್ ಶಿವಾನಂದ ಪಾಟೀಲ್ ಹೊಗಳ್ಯಾರ? ಇಲ್ಲ, ಯಾರೂ ಹೊಗಳಿಲ್ಲ. ಜನ ಹೊಗಳ್ಯಾರ. ಜನ ನಮ್ಮ ಹಿಂದಿದಾರ್ತೇಳಿ ಸಂಕೇತ ಕೊಟ್ಟಾರ. ಅದು ಬರೀ ಕಾಂಗ್ರೆಸ್ಸಿಗೆ ಅಟ್ಟಲ್ಲ, BJPಗೂ ಸಂಕೇತ ಕೊಟ್ಟಾರ. ಹುಷಾರ್, ಯತ್ನಾಳಿಗೆ ಏನಾರು ಮಾಡಿದ್ರೆ ನಿಮ್ಮ ಮನೆ ಆಗಿರ್ತೀವಿ ಅಂತ ಅವ್ರಿಗೂ ಕೊಟ್ಟಾರ. ಅದು ಸುಮ್ಮನೆ ಫಾಲ್ತು ಇದು ಮಾಡ್ತಾವೆ ಪತ್ರಿಕಾಗೋಷ್ಠಿ ಕೊರೋದು. ಮನೆಯಂದು ಉಪ್ಪಿಟ್ಟ ಚಹಾ ತಂದು ಅದೇ 10 ಮಂದಿಗೆ ತರೋದು ಉಪ್ಪಿಟ್ಟ ಚಹಾ. 11 ಪತ್ರಕರ್ತರು ಹೋದ್ರೆ ನಿಮ್ಗೇನೂ ಸಿಗೋದಿಲ್ಲ. ಅಂಥ ಗಿರಾಕಿ ದಿನ ಒಂದು ಪ್ರೆಸ್ ಮೀಟ್ ಮಾಡ್ತದೆ, ಅದು ಕೆಲಸ ಇಲ್ಲ, ಬಗಸಿಲ್ಲ. ಅಂಥದ್ದು ಬಿಟ್ಟು BJP ಕಟ್ಟಬೇಕಾಗೈತಿ. ಜನರಿಗೆ ಏನು ಬೇಕಾಗೈತಿ? ಪರ್ಯಾಯ ಈ ರಾಜ್ಯದಲ್ಲಿ BJP ಅಧಿಕಾರಕ್ಕೆ ಬರ್ಬೇಕಂತೈತಿ. ಮತ್ತು ನಮ್ಮನ್ನು ಬಿಟ್ಟು, ಪ್ರತಾಪ್ ಸಿಂಗ್ ಬಿಟ್ಟು ಎಲ್ಲ ಪ್ರಮುಖರೇನು ಇವತ್ತು ರಮೇಶ್ ಜಾರಕಿಹೊಳಿಯನ್ನು ನೆಗ್ಲೆಕ್ಟ್ ಮಾಡಿದ್ರೆ ಕರ್ನಾಟಕದಲ್ಲಿ BJP ಬರೋದಿಲ್ಲ ಅಂತ ಜನರ ಅಭಿಪ್ರಾಯ ಇದೆ. ಅದಕ್ಕೆ ನಾನು BJPಗೆ ಕಿವಿ ಮಾತು ಹೇಳ್ತೀನಿ. ಇಂಥ ಚೇಲಾಗಳನ್ನು ಅಧ್ಯಕ್ಷ ಮಾಡಿಕೊಂಡು ಚೇಲಾಗಳನ್ನ ನಿನ್ನ ಪದಾಧಿಕಾರಿ ಮಾಡಿದ್ರೆ BJPಗೆ ಭವಿಷ್ಯ ಇಲ್ಲ. ಅದಕ್ಕೆ ಅದು ಬದಲಾವಣೆ ಮಾಡ್ಬೇಕಂತ ಜನ ಕರ್ನಾಟಕ ಸರ್ಕಾರದ ಕಾರ್ಯಕ್ರಮದಲ್ಲಿ ಜೈಕಾರ ಹಾಕ್ಯಾರ ಅಷ್ಟೇ. ಅಲ್ಲ, ಇಷ್ಟವರು BJP ಹೈಕಮಾಂಡ್ ಚೇಂಜೇ ಮಾಡ್ತಿಲ್ಲಲ್ಲ ಸರ್? ಏನು ಅವ್ರದ್ದು ಏನು ಬರ್ತಾ ಇಲ್ಲ ಸರ್? ಅವ್ರದ್ದು ಎಲ್ಲ ಅವ್ರಿಗೆ ಗುರುತಿರ್ತೈತೆ ರೀ. ಯಾವಾಗ ಸೂಕ್ತ ನಿರ್ಣಯ ತೊಗೋಬೇಕು ಸಮರ್ಥರದವ್ರು. ಇಡೀ ದೇಶ ಆಳ್ತಾರೆ ಅವರು. ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು ಇಡೀ ದೇಶ ಆಳ್ತಾರೆ. ಯಾರನ್ನ ಯಾವಾಗ ಮನೆಯಾಗ ಇಡಬೇಕು ಅನ್ನೋದು ಗುರ್ತೈತಿ, ಯಾರನ್ನ ಮ್ಯಾಗ ಎತ್ತಬೇಕು ಅನ್ನೋದು ಗುರ್ತದೆ. ಅವ್ರಿಗೆ ಇರುವಂಥ ಬುದ್ಧಿ ಮತ್ತು ಕರ್ನಾಟಕದಲ್ಲಿ ಇದು ದೇಶದಲ್ಲಿ ಯಾರಿಗೂ ಇಲ್ಲ. ಇನ್ನೂ ವಿಚಾರ ಮಾಡಿಲ್ಲ. ಇನ್ನೂ ನಮ್ಮದು ಬಹಳಷ್ಟು ಚರ್ಚೆಗಳು ನಡೆದವು. ಕೇಂದ್ರ ಹೈಕಮಾಂಡ್ದವರು ನೇರವಾಗಿ ನಮ್ಮ ಸಂಪರ್ಕನಾಗ ಇದ್ದಾರೆ. ನಾವು ಇನ್ನೂ ಚರ್ಚೆ ಮಾಡ್ತಾಯಿದ್ದೀವಿ. ಸೂಕ್ತ ಕಾಲದಲ್ಲಿ ನಿರ್ಣಯ ತೊಗೋತೀವಿ. ಈಗಂತೂ ಯಾವುದೇ ರೀತಿ BJPಗೆ ಮುಜುಗರ ಆಗುವಂಥ ಯಾವುದೇ ನಿರ್ಣಯ ನಾವು ಮಾಡೋದಿಲ್ಲ. ಸದ್ಯಕ್ಕೆ ಬುಲ್ಡೋಸರ್ ಪಕ್ಷ ಇಲ್ಲ, ಬುಲ್ಡೋಸರ್ ಅಂತಲ್ಲ, BJPಗೆ ಒಳ್ಳೆಯ ಅಭ್ಯರ್ಥಿ ಕೊಟ್ರೆ ನಾವು ಅದನ್ನ ಒಳ್ಳೆಯ ಅಭಿವೃದ್ಧಿ ಮಾಡೋಂಥ ಪ್ರಾಮಾಣಿಕರಂಥ ಅಭ್ಯರ್ಥಿ ಕೊಟ್ಟರೆ ಅದಕ್ಕೆ ಬೆಂಬಲ ಕೊಡ್ತೀವಿ.